ರಾಜಕೀಯ ಅಂದ್ರೆ ಏನು ಸರ್? ಪ್ರಾಯಶಃ ನನಗೆ ಅನಿಸಿದ ಪ್ರಕಾರ ಎಸ್ ಸರ್. ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ಅವನ ಜೀವನದಲ್ಲಿ ಒಂದೊಂದು ಯಾವುದೋ ಹಂತದಲ್ಲಿ ಅವನ ಕೆಲಸ ಕಾರ್ಯಗಳನ್ನು ಮಾಡ್ತಾವೆ. ಕೆಲವರು ರಾಜಕಾರಣವನ್ನು ತುಂಬ ಅಪೇಕ್ಷೆ ಪಟ್ಟವರು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾರೆ. ಹೇಗೆ ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇದ್ದಂಗೆ, IAS IPS ಮಾಡಿದಂಗೆ ಇದು ಒಂದು ಅವನ ಕಾರ್ಯಕ್ಷೇತ್ರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಕಾರ್ಯಕ್ಷೇತ್ರವನ್ನು ಅವ ಯಶಸ್ವಿಯಾಗಿ ನಿಭಾಯಿಸಿದರೆ ಯಶಸ್ವಿ ರಾಜಕಾರಣಿ ಆಗ್ತಾನೆ. ಕಾರ್ಯಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಹೇಗಾದ್ರು ನಡೆಯುತ್ತೆ ಅಂತ ಹೇಳುವಂಥ ಭಾವನೆಯಲ್ಲಿ ಹೋದ್ರೆ ಆ ರೀತಿ ನಡೆಯುತ್ತೆ. ಈಗ ನಿಮ್ಮ ಆಫೀಸಿಗೆ ಬಂದ ತಕ್ಷಣ ನೋಡಿದ್ರೆ ಸಾಕಷ್ಟು ಬುಕ್ಗಳು, ಅಂದರೆ ನೀವು ವೊರೇಷಿಯಸ್ ರೀಡರ್ ಅಂತ ಅನಿಸುತ್ತೆ. ಸೊ ಜಾಸ್ತಿ ಓದ್ತೀರಿ ಅಂತ. ಓದ್ತೀನಿ ಸರ್. ನನಗೆ ನನ್ನಲ್ಲಿ ನಿಮ್ಮ ಜ್ಞಾನಪೀಠ ಪುರಸ್ಕೃತದ್ದು ಎಲ್ಲರದ್ದು ಕೂಡ ಎಲ್ಲ ಇದಿದೆ. ಮತ್ತು ಯಾರು ಒಳ್ಳೊಳ್ಳೆ ಇವರು ನಮ್ಮ ಕವಿಗಳಿದ್ದಾರೆ, ಅವರು ಬರೆದದ್ದನ್ನೆಲ್ಲ ನನಗೊಂದು ಓದುವ ಹವ್ಯಾಸ. ಏನು ಪ್ರೇರಣೆ ಏನು ಸರ್ ಓದಬೇಕು ಅಂತ? ಸರ್ ನನಗೇನು ಅಂತ ಹೇಳಿದರೆ, ನಾನು ಓದಲಿಕ್ಕೆ ಭಾರಿ ದೊಡ್ಡ ರೀತಿಯಲ್ಲಿ ಪ್ರಾರಂಭ ಮಾಡಿದೆ ರಾಜಕಾರಣ ಬಂದಮೇಲೆ. ಯಾವಾಗ ನೋಡಿರೋ ಟೆನ್ಷನ್ ನಿಮಗೆ ಬೆಳಗಿಂದ ಸಾಯಂಕಾಲವರೆಗೆ. ನೀವು ಒಮ್ಮೆ ನಿಮ್ಮ ಬುಕ್ಕಲ್ಲಿ ಕಾನ್ಸಂಟ್ರೇಟ್ ಮಾಡಿ ಬಿಟ್ಟರೆ ನೀವು ಬೇರೆ ಎಲ್ಲದಕ್ಕಿಂತ ತುಂಬ ಜನ ದೇವರ ಮುಂದೆ ನಿಂತು ದೇವರನ್ನೇ ಕಾನ್ಸಂಟ್ರೇಟ್ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಮಾಡಿದ ರೀತಿಯಲ್ಲಿ ಈ ಪುಸ್ತಕಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಸರ್ ನಿಮ್ಮ ಟೆನ್ಷನ್ಸ್ ಕೂಡ ಆ ಪುಸ್ತಕದಿಂದ ಹೊರಬರುವವರೆಗೆ ನಿಮ್ಮದು ಮಾಯ ಆಗಿದೆ. ನೀವು ಫ್ರೆಶ್ ಆಗಿರ್ತೀರಿ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಓಕೆ. ಈಗ 1000 ಪುಟಗಳನ್ನು 7 ದಿನದಲ್ಲಿ ನೀವು 8 ದಿನದಲ್ಲಿ ಈಗ ಚಾಣಕ್ಯ ನೀತಿನ? ಹೌದು, ಚಾಣಕ್ಯ ನೀತಿ. ಏನೋ ಟ್ರಿಕ್ಸ್ ಯೂಸ್ ಮಾಡ್ತೀರಾ ಸರ್ ಓದೋದಕ್ಕೆ? 7 days ಅಲ್ಲಿ ಓದಬೇಕು ಅಂತಂದ್ರೆ ಏನೋ ಒಂದು ಟ್ರಿಕ್ ಇರಬೇಕು? ಏನಿಲ್ಲ, ಸ್ವಲ್ಪ ಫಾಸ್ಟಾಗಿ ನೀವೆಲ್ಲವನ್ನ ಗ್ಲಾನ್ಸ್ ಮಾಡ್ತಾ ಹೋಗುವಂಥದ್ದನ್ನು ಮಾಡಬೇಕು. ಭಾರಿ ದೊಡ್ಡ ರೀತಿಯಲ್ಲಿ ಒಂದು ನೀವು ಟಾರ್ಗೆಟ್ ಇಟ್ಟು ದಿವಸಕ್ಕೆ ನಾನು 150 ಪುಟ ಓದ್ತೀನಿ ಅಂತ ನೀವು ಟಾರ್ಗೆಟ್ ಇಡು. ಸ್ವಲ್ಪ ಕೆಲವು ದಿವಸ ಬೇರೆ ಎಲ್ಲ ಕಡೆ ನೀವು ಹೋಗಿರ್ತೀರಿ, ರಾತ್ರಿ 2 ಗಂಟೆ ನೀವು ನಿದ್ರೆ ಬಿಡಬೇಕು. ಒಂದು 10 ಗಂಟೆಯಿಂದ ಕೂತ್ರೆ 12 ಗಂಟೆವರೆಗೆ ನಾವು ಓದಿದ್ರೆ ಆಗ ಅಷ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತೆ. 72 ವರ್ಷ ನಿಮ್ಗಿನ್ನೂ ಯೌವನ ಕಾಣಿಸ್ತಾ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನೀವು ನಿವೃತ್ತಿ ಓದ್ತೀರಿ ಅಂತ. 72 ವರ್ಷಕ್ಕೆ ನಿವೃತ್ತಿ ಬೇಕಿತ್ತ? ನನಗೆ ಆ 72 ವರ್ಷ ಲೆಕ್ಕಲ್ಲ. ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿ ಒಂದೆರಡು ಪ್ರಾರಂಭದಲ್ಲಿ ಅಲ್ಲೇ ಇರಬೇಕು ಅಂತ ಇರ್ತದೆ. ಒಂದು 10 ವರ್ಷ ಆದಮೇಲೆ ನಾನೊಂದು ಟಾರ್ಗೆಟ್ ಹಾಕೊಂಡೆ. 25 ವರ್ಷ ಆದಮೇಲೆ ನಾನು ರಾಜಕೀಯದಿಂದ ಚುನಾಯಿತ ರಾಜಕಾರಣದಿಂದ ಹೊರಗಿರಬೇಕು. ನನ್ನ ಪಕ್ಷದ ನನಗೆ ಯಾರೆಲ್ಲ ಕೆಲಸ ಮಾಡಿದಾರ ಅವರಿಗೆ ಯಾರಿಗಾರು ಕೆಲವರಿಗೆ ಆದರೂ ನಾನು ಒಂದಷ್ಟು ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂತ ಆ ಒಂದು ಮುಂದೆ ಇತ್ತು. 25 ವರ್ಷ ಆದಾಗ ನಾನು ನಮ್ಮ ಪಕ್ಷದ ಹಿರಿಯರ ಜೊತೆ ನಾನು ಹೆಚ್ಚಾಗಿ ಸ್ವಯಂ ಸೇವಕ ಆದಾಗ ನಮ್ಮ ಸಂಘದ ಪ್ರಮುಖರ ಜೊತೆ ನಾನು ಇದನ್ನು ಹೇಳಿದೆ. ಅವರು ಹೇಳಿದ್ರು, ಇಲ್ಲ ಈ ಸರ್ತಿ ಹಂಗೆ ಮಾಡೋಕ್ಕಾಗಲ್ಲ, ಈ ಸರಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಬೇಕಾಗಿ 5 ವರ್ಷ ಮತ್ತೆ ಈ ಸರ್ತಿ ನಾನು 6 ತಿಂಗಳಿಗಿಂತ ಹಿಂದೆ ನಾನು ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದೆ. ಯಾಕಂದ್ರೆ ಮುಂದೆ ಘೋಷಣೆ ಮಾಡಿಬಿಟ್ರೆ ಇವನು ಕೆಲಸ ಮಾಡೋದಿಲ್ಲ, ಯಾಕತ್ತ ಚುನಾವಣೆಗೆ ಸ್ಪರ್ಧೆ ಮಾಡೋದವಾಗ ಕೆಲಸ ಮಾಡೋದಿಲ್ಲ ಅಂತ ಹೇಳುವಂಥ ಭಾವನೆ ಬರ್ತದೆ. 6 ತಿಂಗಳು ಮಾಡಿದ್ದೆ. ಆಮೇಲೆ ನನ್ನ ದಾರಿಯನ್ನು ನಾನು ಇಟ್ಕೊಂಡೆ. ಲಾಯರ್ ಆಗಿ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಸಿತ್ತು ಯಾಕೆ ಸರ್? ನಾನು ABVPಯಲ್ಲಿದ್ದೆ ಹಿಂದೆ. ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಾವೆಲ್ಲ ಜೈಲಿನೊಳಗೆಲ್ಲ ಇದ್ದೆವು. 84ರಲ್ಲಿ 84 ಅಲ್ಲ, 82ರಲ್ಲಿ 75ರಲ್ಲಿ ಸುಮಾರು ನಾನೊಂದು 18 ದಿವಸ ಜೈಲಿದ್ದೆ. ಆ DIRನೊಳಗೆ ನಮ್ಮನ್ನೆಲ್ಲ ಹಾಕಿದ್ರು. ಆಗ ABVP ಮತ್ತು ನಾನು RSSನ ಒಬ್ಬ ಸ್ವಯಂ ಸೇವಕ ಆದ ಕಾರಣ ನನಗೆ ಮುಂದೆ ಏನೋ ಒಂದು ರಾಜಕಾರಣದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳುವಂಥ ಭಾವನೆ ಆಗಲೇ ಮನಸ್ಸಲ್ಲಿತ್ತು. ಆಗ ABVPಗೆ ಬಂದಮೇಲೆ ಆ ಅವಕಾಶಗಳು ಸಿಕ್ತು, ಮುಂದೆ ಬಂದೆ. ತಾವು ಮುಖ್ಯಮಂತ್ರಿಗಳಾಗಿದ್ದು ಕೇವಲ 1 ವರ್ಷ ಆದರೂ ಒಂದು ಬ್ಯೂಟಿಫುಲ್ ಅಂಶ ಆದ ಸಕಾಲವನ್ನು ಇಂಟ್ರೊಡ್ಯೂಸ್ ಮಾಡಿದ ಖ್ಯಾತಿ ತಮ್ಮದು. ಸೊ ಆ ಒಂದು ಟರ್ಮ್ ಹೇಗಿತ್ತು ಸರ್ 1 ವರ್ಷ? ಸರ್ ನಾನು ಯಾವುದೇ ಒಂದು ಮಂತ್ರಿ ಆಗದೆ ನೇರವಾಗಿ ಮುಖ್ಯಮಂತ್ರಿ ಆದೆ. ನನ್ನ ಗುರುಗಳು ಡಾಕ್ಟರ್ VS ಆಚಾರ್ಯ ಅಂತ ಉಡುಪಿಯವರು, ಅವರು ನನ್ನ ಅವರೊಬ್ಬ ಸಜ್ಜನ ರಾಜಕಾರಣಿ, ಇನ್ಡೆಪ್ತ್ ಅಧ್ಯಯನ ಮಾಡಿ ಎಲ್ಲವನ್ನು ಮಾಡುವವರು. ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ದೆ. ಆಗ ಅವರು ಹೇಳಿದರು, ಇಲ್ಲಪ್ಪ ನಾವು ಮಾಡೋಣ ಅಂತೇಳಿ 15 ದಿನಗಳ ಕಾಲ ನನಗೆ ಅಧಿಕಾರಿಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು, ಇಶ್ಯೂಗಳನ್ನು ಹೇಗೆ ಐಡೆಂಟಿಫಿಕೇಶನ್ ಮಾಡಬೇಕು, ಒಂದು ರೀತಿಯಲ್ಲಿ ನಮ್ಮ ಆ ರಾಜನೀತಿಯನ್ನು ಉಪಯೋಗ ಮಾಡುವಾಗ ಅದರಿಂದ ಜನರ ಹಿತರಕ್ಷಣೆ ಆಗುವಂಥ ಕೆಲಸ ಕಾರ್ಯಗಳನ್ನ ಹೇಗೆ ಮಾಡಬೇಕು 15 ದಿನ ನನ್ನ ಮನೆಯಲ್ಲಿ ಇದ್ದರು, ನನ್ನ ಜೊತೆನೇ ಇದ್ದರು. ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು. ಸಾಯಂಕಾಲ ಬಂದು ಸದಾನಂದ ಗೌಡ್ರು ಇಲ್ಲಿ ಸ್ವಲ್ಪ ತಪ್ಪಿದೆ, ಇಲ್ಲಿ ಸ್ವಲ್ಪ ತಪ್ಪಿದೆ ಅಂತ ಹೇಳುವಂಥ ಮಾತನ್ನೆಲ್ಲ ಹೇಳ್ತಾ ಇದ್ರು. 15 ದಿನದಲ್ಲಿ ನಾನು ಒಬ್ಬ
ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅಧಿಕಾರಿಗಳಿಗೆ ತೋರಿಸು. ಫಸ್ಟು ಅಧಿಕಾರಿಗಳ ಮೇಲೆ ನೀವು ಒಳ್ಳೆಯದನ್ನು ವರ್ಚಸ್ಸನ್ನು ಬೀರಿದ್ರೆ ಅದು ಆಟೋಮೆಟಿಕ್ ನಡೀತದೆ. ನಾನು ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ಜೈಲ್ಗೆ ಹೋಗಿದ ತಕ್ಷಣ ಸದಾನಂದ ಗೌಡನ ಹ್ಯಾಂಡ್ ಪಿಕ್ ಮಾಡಲಾಯಿತು ಅನ್ನೋ ಒಂದು ಅಲಿಗೇಷನ್ ಇತ್ತು. ಸರ್ ಇಲ್ಲ ಸರ್, ಇದು ಚುನಾವಣೆಯಲ್ಲೇ ನಡೆದಿರೋದು. ನಮ್ಮ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿ ಅವರು ಬಂದಿದ್ರು. ಆ ಗೆಲುವು ಕೂಡ ನಮ್ಮ ಪಾರ್ಟಿಯಲ್ಲಿ ಗುಂಪುಗಾರಿಕೆ ಇರಲಿಲ್ಲ ಅಂತಲ್ಲ, ಎರಡು ಗುಂಪಿತ್ತು. ಎರಡಿತ್ತು, ಒಂದು ಯಡಿಯೂರಪ್ಪರದ್ದು ಗುಂಪು, ಒಂದು ಅನಂತಕುಮಾರ್ ಗುಂಪು. ಅನಂತಕುಮಾರ್, ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಒಂದು ಗುಂಪು. ನಮ್ಮ ವಿ ಎಸ್ ಆಚಾರ್ಯರು, ಶಂಕರಮೂರ್ತಿ, ಡಾಕ್ಟರ್ ತಂಗ, ಇವರೆಲ್ಲ ನಮ್ಮ ಯಡಿಯೂರಪ್ಪರ ಗುಂಪು ಆಗ್ಲೂ ಇತ್ತು. ಯಡಿಯೂರಪ್ಪರು ನನ್ನನ್ನು ಪ್ರಪೋಸ್ ಮಾಡಿದ್ರು, ಅವರು ಜಗದೀಶ್ ಶೆಟ್ಟರನ್ನು ಪ್ರಪೋಸ್ ಮಾಡಿದ್ರು. ಚುನಾವಣೆ ನಡೀತು, ಯಾವುದು ನಮ್ಮ ಶಾಸಕರ ಇದರಲ್ಲಿ ಚುನಾವಣೆ ನಡೀತು. ನಾನು ಬಹುಮತದಿಂದ ಆಯ್ಕೆಯಾದೆ. ಸೊ ಆ ರೀತಿ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ತಾವು ಒಂದು ವರ್ಷದಲ್ಲಿ ರಾಜೀನಾಮೆ ಕೊಡಿ ಅಂತ ತಮ್ಮ ಮೇಲೆ ಬಂದು ಬಿದ್ದರು. ಯಾಕೆ ನೋಡಿ, ಇದೇ ಆಂತರಿಕವಾದಂಥ ನಾನು ಯಡಿಯೂರಪ್ಪರು ಕೂಡ ನಾನು ಮಾಡಿದಂಥ ಮುಖ್ಯಮಂತ್ರಿ ಸ್ವಲ್ಪ ರೀತಿಯಲ್ಲಿ ನಾನು ಹೇಳಿದಾಗೆಲ್ಲ ಕೇಳ್ಬೋದು ಅಂತ ಅವರ ಮನಸ್ಸಲ್ಲಿ ಇತ್ತು. ಆಚೆಯವರಿಗಂತೂ ನನ್ನನ್ನು ಬದಲಾವಣೆ ಮಾಡಬೇಕು ಅಂತಲೇ ಇತ್ತು. ನಾನು ಒಂದು ರೀತಿಯಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆದಂಥ ಆಡಳಿತವನ್ನು ಕೊಡುವುದಕ್ಕೆ ಪ್ರಯತ್ನ ಪಟ್ಟೆ, ವಿ ಎಸ್ ಆಚಾರ್ಯ ನಿರ್ದೇಶನದ ಪ್ರಕಾರ. ಎಲ್ಲಿ ಅಂತ ಹೇಳಿದ್ರೆ ನನ್ನ ಮನೆಯಿಂದ ಹಿಡಿದು ನನ್ನ ಕಚೇರಿಯಿಂದ ಹಿಡಿದು ಎಲ್ಲ ಕಡೆ ನಾನು CC ಕ್ಯಾಮರಾ ಹಾಕಿದ್ದೆ. ಅಮೆರಿಕದಲ್ಲಿ ಕೂತವ ಕೂಡ ಸದಾನಂದರ ಜೊತೆ ಯಾರು ಓಡಾಟ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡುವಷ್ಟರ ಮಟ್ಟಿಗೆ, ಮಲಗುವಾಗ ಒಂದು ಬಿಟ್ಟರೆ ಬಾಕಿ ಎಲ್ಲದಕ್ಕೂ ನಾನು CC ಕ್ಯಾಮರಾಗಳನ್ನೆಲ್ಲ ಅಳವಡಿಸಿದ್ದೆ. ಮತ್ತು ಯಾವುದೇ ಕಡತಗಳನ್ನು ನಿರ್ದಾಕ್ಷಿಣ್ಯವಾಗಿ ಒತ್ತಡಕ್ಕೆ ಮಣಿಯಲ್ಲಿ ನಾನು ಮಾಡ್ತಾ ಇದ್ದೆ. ನಮ್ಮವರೇ ಕೆಲವರು ಹೇಳಿದರು ಮಾಡಲಿಕ್ಕೆ. ಇದೆಲ್ಲವೂ ಕೂಡ ನಮ್ಮಲ್ಲಿರುವಂಥವರಿಗೂ ಕೂಡ ಅವರ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತ ಆಯಿತು. ಮತ್ತು ಅನಂತಕುಮಾರ್ ಗುಂಪಿಗಂತೂ ಬದಲಾವಣೆಗಳೇ ಇದ್ದಿತ್ತು. ಯಡಿಯೂರಪ್ಪರು ಅನಂತಕುಮಾರ್ ಕೊನೆಗೆ ಒಟ್ಟಾಗುವಂಥ ಕೆಲಸ ಕಾರ್ಯಗಳಾಯಿತು. ನಾನು ಅವರ ಯಾವುದಕ್ಕೂ ಈಲ್ಡಾಗಲಿಲ್ಲ. ನಂದೇನದು ಶಾಶ್ವತ ಸ್ಥಾನ ಅಲ್ಲ, ಆದರೆ ಇದ್ದಷ್ಟು ದಿನ ಯಾವುದೇ ಒತ್ತಡಕ್ಕೆ ಮಣಿದೆ ಕೆಲಸ ಮಾಡಬೇಕು ಅಂತ ಹೇಳುವಂಥ ಭಾವನೆ ಇತ್ತಲ್ಲ, ಅದು ನನಗೆ ಇದೆಲ್ಲ ಒಂದು ಕಡೆ ನಿಮಗೆ ನೋವು ಉಂಟು ಮಾಡ್ತಾ ಒಂದು ವರ್ಷ ಟರ್ಮು. ಸರ್, ಆ ಸ್ಥಾನದಲ್ಲಿ ಕೂತಾಗಲೇ ನೀವು ಅದನ್ನು ನಿರೀಕ್ಷೆ ಮಾಡಲೇಬೇಕು. ನೀವು ಒತ್ತಡದ ಮಧ್ಯೆ, ನೋವಿನ ಮಧ್ಯೆನೇ ಕೆಲಸ ಮಾಡಬೇಕು. ಅಲ್ಲಿ ಕೂತ್ರೆ ಸುಲಭ ಆಗಲ್ಲ. ದಿನನಿತ್ಯ ಬೇರೆ ಬೇರೆ ಕಡೆಗಳಿಂದ ಬರುವಂಥ ವಿಚಾರಗಳಿಗೆ ಭಾರಿ ಒತ್ತಡ. ಆ ಒತ್ತಡ, ಆ ಒಂದು ಹಿಂಸೆ ಇರುವಂತಹ ರಾಜ ಸಿಂಹಾಸನಕ್ಕೆ ಯಾಕೆ ಕಿತ್ತಾಟ? ನನ್ನ ಪಾರ್ಟಿ, ನನ್ನ ಪಕ್ಷದ ವರಿಷ್ಠರು, ನನ್ನ ಸಂಘದ ಪ್ರಮುಖರಲ್ಲಿ ನೀನು ಹೋಗಬೇಕು ಅಂತ ಹೇಳಿದಾಗ ನಾನು ಮಾಡಬೇಕು. ಒಬ್ಬ ಸೈನಿಕನಿಗೆ ಮನೆಯಲ್ಲೇ ಕೂತ್ಕೊಂಡಿರೋಕ್ಕೆ ಮನಸ್ಸಿರ್ಬೋದು ಕೆಲವರಿಗೆ, ಆದರೆ ಆ ಸೈನಿಕ ಆ ದೇಶಕ್ಕಾಗಿ ನನ್ನ ಜವಾಬ್ದಾರಿ ಇದೆ ಅಂತ ಹೇಳಿ ಹೋಗ್ತಾನಲ್ಲ, ಆ ರೀತಿ ಇದು ಒಂದು. ರೈಟ್ ಸರ್. ಸರ್, ಈ ಸೈನಿಕ ಅಂದ ವಿಚಾರ ಬಂದಕ್ಕೋಸ್ಕರ ಹೇಳ್ತಿದ್ದೀನಿ. ಕಾಶ್ಮೀರದ ಇತ್ತೀಚಿನ ಗಲಾಟೆ, ಪೆಲ್ಗಾಮಲ್ಲಿ ಆಗದಂತಹ ಗಲಾಟೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇದೊಂದು ಭಾರಿ ದೊಡ್ಡ ಸವಾಲು ನಮಗೆ. ಎಲ್ಲೋ ಒಂದು ಕಡೆ ಕಳೆದ 2 ವರ್ಷ 3 ವರ್ಷಗಳ ಹಿಂದೆ ನಡೆದಂಥ ವಿದ್ಯಮಾನಗಳು, ಊರಿದ್ದು ಬಾಕಿದ್ದೆಲ್ಲವನ್ನು ನೀವು ನೋಡಿದಿರಿ. ಮತ್ತು ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅಂತ ಹೇಳುವಂಥದ್ದು ನಮ್ಮದು ಪ್ರಾರಂಭದಿಂದಲೂ ನಮ್ಮ ಪಾರ್ಟಿಯ ಪಾಲಿಸಿ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬಲಿದಾನ ಅದಕ್ಕೆ ಬೇಕಾಗಿ. ಕಾಶ್ಮೀರ ವಿಭಜನೆ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ, ಕಾಶ್ಮೀರಕ್ಕೆ ಪ್ರತ್ಯೇಕವಾದಂಥ ಸ್ಥಾನಮಾನ ಇರುವಂಥ ಸಂದರ್ಭದಲ್ಲಿ ಅದನ್ನು ವಿಭಜನೆ ಮಾಡಿ ಒಂದೇ ದೇಶ, ಏಕ್ ದೇಶ್ ದೋ ಪ್ರಧಾನ್, ಏಕ್ ದೇಶ್ ದೋ ವಿಧಾನ್, ಏಕ್ ದೇಶ್ ದೋ ನಿಶಾನ್, ನಹಿ ಚಲೆಂಗಿ ಅಂತೇಳಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟವರು. ಅದರಿಂದ ಜನಸಂಘ ಬಂತು ನಮ್ಮದು. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಜನತಾ ಪಾರ್ಟಿಯಲ್ಲಿ ವಿದೇಶಾಂಗ ವ್ಯವಹಾರ ಮಂತ್ರಿ, ಅದ್ವಾನಿಯವರು ವಾರ್ತಾ ಮತ್ತು ಪ್ರಸಾರ ಮಂತ್ರಿ, ಶ್ಯಾಮ್ ಪ್ರಸಾದ್ ಇವರು ನಮ್ಮ ನಾನಾಜಿ ದೇಶ್ಮುಖ್ರವರು ಮಂತ್ರಿ ಆಗಿದ್ದವರು, ರಾಷ್ಟ್ರೀಯ ದೇಶದ ಹಿತಾಸಕ್ತಿ ಇರುವಂಥ, ದೇಶದ ಬಗ್ಗೆ ಚಿಂತನೆ ಮಾಡುವಂಥ RSS ಅಲ್ಲಿ ನೀವು ಇರಬಾರ್ದು ಅಂತವರು ದ್ವಿಸದಸ್ಯದಿಂದ ಬಂದಾಗ, ನಿಮ್ಮ ಅಧಿಕಾರ ಯಾರಿಗೆ ಬೇಕು, ನಾವು ಈ ದೇಶಕ್ಕಾಗಿರುವವರು ಅಂತ ಹೇಳುವಂಥ ಅದರಿಂದ ಬಂದವರು. ಮೋದಿಯವರಂತೂ ನಾನು ನಿಮಗೆ ಹೇಳಬೇಕಾಗಿಲ್ಲ. ದೇಶ ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟಿಗೆ ಒಂದು ಹೊಸ ಭಾಷೆಯನ್ನು ಬರೆದವರು ಮೋದಿಯವರು. ಇಂಥದ್ರಲ್ಲಿ ಬರ್ತಾ ಇರುವಂಥದ್ದು, ಅದು ಕೂಡ ಈ ದೇಶಕ್ಕಾಗಿ ತನ್ನೆಲ್ಲವನ್ನ ಕೊಡಲಿಕ್ಕೆ ಕಟಿಬದ್ಧರಾಗಬೇಕು. ಪ್ರಥಮವಾಗಿ ಭಯೋತ್ಪಾದನೆ ನಿಂತರೆ ಈ ದೇಶ ಅಭಿವೃದ್ಧಿ ಆಗೋದು. ಟೂರಿಸಂ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ಬೋದು, ಬಾಕಿದ್ದಿರ್ಬೋದು, ಮನುಷ್ಯ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಆದ ಕಾರಣ ಭಯೋತ್ಪಾದನೆಗೆ ನಮ್ಮ ವಿಶೇಷವಾದಂಥ ಒಂದು ವಿರೋಧವನ್ನು ಮೋದಿಯವರು ಹಿಂದಿನಿಂದ ಮಾಡಿಕೊಂಡು ಬಂದಿದ್ರು. ಅದು ಒಂದು ಹಂತದವರೆಗೆ ಬಂದಿತ್ತು. ಆರ್ಟಿಕಲ್ 370 ಆದಮೇಲೆ
ಕಾಶ್ಮೀರದಲ್ಲಿ ಇವತ್ತು ಎಲ್ಲರೂ ಕೂಡ, ನಾವಂತಲ್ಲ, ಕಾಶ್ಮೀರದಲ್ಲಿರುವ ವಾಸಿಗಳೇ ಅಷ್ಟು ಚೆನ್ನಾಗಿ ಯಾರ್ಯಾರೋ ಬಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಮೆಡಿಕಲ್ ಕಾಲೇಜು ಬಾಕಿದ್ದು ಎಲ್ಲವನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಮಾಡಿ, ಇಂಡಸ್ಟ್ರೀಸ್ ಬರುವಂಥದ್ದು ಮಾಡಿ, ಟೂರಿಸಮ್ಗೆ ವಿಶೇಷ ಒಂದು ಒತ್ತು ಕೊಟ್ಟು, ಏನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರ ಅಂತ ಹೇಳುವಂಥದ್ದನ್ನು ಮತ್ತೆ ತಂದು ಇವತ್ತು ಹೋಗುವಂಥ ಜನರ ಸಂಖ್ಯೆ ನೀವು ನೋಡಿ, ಅಲ್ಲಿದ್ದವರಿಗೂ ಕೂಡ ಹಿಂದಿನ ಗುಂಡಿನ ಶಬ್ದದಿಂದ ದೂರ ಬಂದದ್ದು ಎಲ್ಲ ಆದ ಮೇಲೆ, ಅದು ಕೂಡ ಗಡಿಯಲ್ಲಿ ಆಗಾಗ ಆಗುವಂಥದ್ದು, ನುಸುಳುಕೋರದ್ದು ಅದೆಲ್ಲ ಪ್ರತ್ಯೇಕ. ಆದರೆ ಯಾವಾಗ ನಮ್ಮ ಪ್ರವಾಸಿಗರ ಮೇಲೆ ಇಂಥ ಒಂದು ಪ್ರಹಾರ ಆಯ್ತಾ, ಇದು ಕಾಶ್ಮೀರದ ಇಡೀ ಅರ್ಥ ವ್ಯವಸ್ಥೆ ಕುಸಿತದೆ. ಯಾಕೆ ತಮ್ಮ ಮೊನ್ನೆವರೆಗೆ ಟೂರಿಸಂ ಇಂದಲೇ ಕಾಶ್ಮೀರ ಆಗುತ್ತೆ ಅಂತ ಹೇಳುವಂಥದ್ದು ಕೇವಲ 1 ವರ್ಷದಲ್ಲಿ ಅವರು ನೋಡಿದ್ದಾರೆ. ಸಾಮಾನ್ಯ ಜನ ಕೂಡ ಇದು ಬಂದರೆ ಎಲ್ರಿಗೂ ಕೂಡ ವಿಶ್ವಾಸದ ವಾತಾವರಣ ಇತ್ತು. ಇದಕ್ಕೆ ಬೇಕಾಗಿ ಒಂದು ಭಯೋತ್ಪಾದನೆ ನಿಗ್ರಹ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ, ಅದಕ್ಕೆ ಮೋದಿಯವರು ತಗೊಂಡಂಥ ಸ್ಟೆಪ್ಸ್ ಉಗ್ರವಾದಂಥ, ಯಾವ ಸಂಬಂಧವಿಲ್ಲ ನಮಗೆ ಭಯೋತ್ಪಾದಕರ ಜೊತೆ, ಯಾವ ಸಂಬಂಧನೂ ಅಗತ್ಯ ಇಲ್ಲ, ಮತ್ತು ಅವರನ್ನು ದಾರಿಗೆ ತರ್ತೇವೆ ಅಂತ ಹೇಳುವಂಥ ನೀರಿನ ವ್ಯವಸ್ಥೆಗಳಿಗೆ ತಗೊಂಡಂಥ ನಿಲುವುಗಳು ನಿಜವಾಗಿ ಅದ್ಭುತ ಅಂತ ನಾನು ಭಾವಿಸ್ತೇನೆ. ಬಟ್ 11 ವರ್ಷ ಬೇಕಾಯ್ತಾ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡೋದಕ್ಕೆ? ಸರ್, ಇದು ಬರೇ ಇದು ಯಾವಾಗ ಸ್ಟಾರ್ಟ್ ಆಯಿತು, ನಮ್ಮ ಸ್ವಾತಂತ್ರ್ಯದ ನಂತರ ಇದು ನಡೀತಾನೆ ಇತ್ತು. ಆದರೆ ಆಡಳಿತಕ್ಕೆ ಬಂದಂಥ ಹಲವಾರು ಅಧಿಕಾರಸ್ಥ ಸುಮಾರು 50 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಆ ಒಂದು ಅಪೀಸ್ಮೆಂಟ್ ಪಾಲಿಸಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಒಂದು ರೀತಿ ಕಾಂಪ್ರಮೈಸ್ ಮಾಡ್ತಾ ಇದ್ರು. ಸಾಕಷ್ಟು ವಿಚಾರಗಳು ಗಡಿಯಲ್ಲಿ ನಡೀತದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಯಾವಾಗ ಉರಿ ಮತ್ತೆ ಇದು ಎಂತದ ಆ 2 ಘಟನೆಗಳ ನಂತರವೇ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಲಿಕ್ಕೆ ಆದ. ಅಷ್ಟರವರೆಗೆ ಅವ್ರು ಏನಂದ್ರೆ, ಈಗ 50 ವರ್ಷ ದೇಶವನ್ನ ಹಾಳು ಮಾಡಿದ ಕಾಂಗ್ರೆಸ್ ಅಂತ ಹೇಳುವಂತಹ ಬಿಜೆಪಿ ಅಧಿಕಾರಕ್ಕೆ ಬಂದು 11 ವರ್ಷ ಬೇಕಾಯ್ತಾ? ಹಾಗೂ ಇವತ್ತಿನ ಏನು ಕೃತ್ಯ ಆಗಿದೆ ಪೆಹಲ್ಗಾಮಲ್ಲಿ, ಅದಕ್ಕೆ ಮೂಲ ಕಾರಣ ಭದ್ರತಾ ವ್ಯವಸ್ಥೆ ಅಂತ ಹೇಳ್ತಾರೆ. ನಾನು 2 ಮಾತು ಹೇಳಲಿಕ್ಕೆ, ನಾನು ಇದರ ಬಗ್ಗೆ ಭಾರಿ ಚರ್ಚೆ ಮಾಡೋದಿಲ್ಲ, ಅದು ಭದ್ರತಾ ವೈಫಲ್ಯದ ಬಗ್ಗೆ ಮತ್ತೊಂದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಆದರೆ ಒಂದು ನೀವು ನೋಡಿ, ಮೊನ್ನೆವರೆಗೆ ಕಾಶ್ಮೀರವೇ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಒಂದು ಕೇಂದ್ರವಾಗಿತ್ತು. ಆರ್ಟಿಕಲ್ 370 ಅವರಿಗೆ ಪ್ರತ್ಯೇಕ ಸ್ಥಾನಮಾನ, ಲೋಕಸಭೆಯಲ್ಲಿ ಏನಾದ್ರು ಕಾನೂನುಗಳಾದ್ರೆ ಆ ರಾಜ್ಯಕ್ಕೆ ಅಪ್ಲೈ ಆಗ್ಬೇಕಾದ್ರೆ ಅವರ ಅಲ್ಲಿ ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆಗಬೇಕು. ಈ ರೀತಿ ಇಲ್ಲಿ ಮಾಡಿದ ಅಲ್ಲಿ ಯಾವುದೂ ಅಪ್ಲೈ ಆಗ್ತಾ ಇರಲಿಲ್ಲ. ಆದ ಕಾರಣ ಅವರದ್ದೇ ಒಂದು ದೇಶವಾಗಿ ಅದು ಪರಿವರ್ತನೆ ಆಗಿತ್ತು. ಯಾವುದೇ ಪೂರ್ತಿ ಪ್ರಮಾಣದ ಭಯೋತ್ಪಾದನೆ ನಿಗ್ರಹ ಭಾರತೀಯ ಜನತಾ ಪಾರ್ಟಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗ ಆರ್ಟಿಕಲ್ 370 ಬಂದು ಕೇಂದ್ರದ ಎಲ್ಲಾ ಕಾನೂನುಗಳು ಅಲ್ಲಿಗೆ ನೇರವಾಗಿ ಲಗವಾಗ್ತವೆ ಮತ್ತು ಅಲ್ಲಿ ಎಲ್ಲ ಆಕ್ಷನ್ಗಳನ್ನು ತಗೊಳ್ಳಿಕ್ಕೆ ಕೇಂದ್ರಕ್ಕೆ ಹಕ್ಕಿದೆ ಅಂತ ನಾವು ಸಾಬೀತು ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿದ ಮೇಲೆ ನಮಗೆ. ಆದ ಕಾರಣ ಈಗ 2.5 ವರ್ಷದಿಂದ ಇದು ಪ್ರಾರಂಭ ಆದ್ರೆ. ಸರ್, ನೀವು ಸಾಕಷ್ಟು ಬುಕ್ಗಳನ್ನು ಓದಿರುವಂಥ ಕಾರಣ ನಾನು ಕೇಳ್ತಿದ್ದೀನಿ, ಯುದ್ಧವಾದರೆ ದೇಶಕ್ಕೆ ಆಗುವ ನಷ್ಟ ಏನು? ಸರ್, ನನಗೆ ಯುದ್ಧ ಅದೊಂದು ಮಾನವೀಯತೆಯ ಪರಿಕಲ್ಪನೆಯಲ್ಲಿರುವಂಥ ಯುದ್ಧ ಅಂತ ಹೇಳಿದರೆ ಇನ್ನೊಂದೊಬ್ಬರನ್ನ ಆಕ್ರಮಣ ಮಾಡಿ ಅವರನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥದ್ದನ್ನು ನಾವು ಮಾಡುವಂಥದ್ದು. ಸರ್, ಯುದ್ಧ ಆದರೆ ಇಡೀ ದೇಶದ ಅರ್ಥವ್ಯವಸ್ಥೆ ಒಮ್ಮೆ ಸ್ಥಗಿತ ಆಗುತ್ತೆ. ಜಗತ್ತಿನಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ಸಂಬಂಧಗಳನ್ನು ಒಂದಷ್ಟು ಕರ್ಟೈಲ್ ಮಾಡ್ತವೆ. 3ನೇದಾಗಿ ಸಾವಿರಾರು ಜೀವಹಾನಿಗಳಾಗುವಂಥ ಎಲ್ಲ ಲಕ್ಷಣಗಳು ಇವತ್ತಿದ್ದಾವೆ. ಯಾಕಂತ ಹೇಳಿದ್ರೆ ಇವತ್ತಿನ ನಿಮ್ಮ ಲೇಟೆಸ್ಟ್ ಟೆಕ್ನಾಲಜಿಗಳು, ಈ ಅಣುಬಾಂಬ್ ಮತ್ತೊಂದು, ನಿಮ್ಮ ಎಲ್ಲ ಫೈಟರ್ ಜೆಟ್ಗಳು ಏನು ಬೇಕಾದ್ರೂ ಮಾಡಬಲ್ಲಂಥ ಸಂದರ್ಭಗಳಿರ್ತವೆ. 2ನೇದಾಗಿ ನೇಬರರ್ಸ್ ಜೊತೆ ಭಾರಿ ದೊಡ್ಡ ಯುದ್ಧ ಮಾಡುವಂಥದ್ದು. ಇದು ಇವತ್ತೆಲ್ಲ ಶಾಶ್ವತವಾಗಿರುವಂಥ ಸಂಬಂಧವನ್ನು ಕಡಿತಗೊಳಿಸುವಂಥ ಒಂದು ಸಂಗತಿಗಳಾಗ್ತವೆ. ಇದೆಲ್ಲವನ್ನ ನೋಡಿದ್ರೆ ಯುದ್ಧ ಆಗಬಾರ್ದು, ಆಗದಂತೆ ನಡ್ಕೊಳ್ಳುವಂಥ ರಾಜನೀತಿ ಪ್ರತಿಯೊಂದು ದೇಶ ಮಾಡಬೇಕು. ಹೌದು. ಅದನ್ನು ಬಿಟ್ಟು ಮಾಡಿದಾಗ, ವಿಪರೀತವಾದಾಗ ಅನಿವಾರ್ಯವಾಗಿ ಈ ದೇಶದ ರಕ್ಷಣೆ, ಜನರ ರಕ್ಷಣೆಗೋಸ್ಕರ, ಈ ದೇಶದ ವಿಚಾರಕ್ಕೋಸ್ಕರ ನಾವು ಮಾಡಬೇಕಾದಂಥ ಸಂಗತಿ ಬಂದರೆ ಮಾಡಬೇಕು. ಮೊನ್ನೆದ್ದು 25 ಜನ ನಾನು ಹೋಗಿದ್ದೆ ಇಲ್ಲಿ ಭರತ್ ಭೂಷಣ್ರ ಮನೆಗೆ. ಆ ತಾಯಿ ಮತ್ತೆ ಆ ಸಣ್ಣ ಮಗು ಅವ್ರು ಹೇಳಿ, ಅವರ ತಮ್ಮ ಹೇಳಿದಕ್ಕೆ ನಾನು ನೋಡಿದ್ರೆ ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ, ಎದುರೇ ಬಂದ್ರು, ಇವ್ರನ್ನ ಹಿಡ್ಕೊಂಡ್ರು, ಸಾವೇ. ಹೌದು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಹೊಡಿಬೇಡಿ ಅಂತ ಹೇಳಿದಾಗ ಒಂದು, ಅಯ್ಯೋ ಹೊಡೆದ್ರಲ್ಲ ಅಂತ ಹೇಳಿದಾಗ ಇನ್ನೊಂದು, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳಿದಾಗ 3ನೇದು, ಅಲ್ಲೇ ಬಿದ್ದುದು. ಆ ಮಗು ಅಮ್ಮಮ್ಮ ತಂದೆ ಇಲ್ಲಿಂದ ರಕ್ತ ಹರಿತಾ ಇದೆ, ಕಟ್ಟಮ್ಮ, ರಕ್ತ ನಿಲ್ಸು. ಸರ್, ಇದು ಹೇಳಲಿಕ್ಕೆ ಸುಲಭ, ಆದರೆ ನಿಜವಾಗಿ ಇದನ್ನ ಅನುಭವಿಸುವವರಿಗೆ ಆ ಕಷ್ಟಗಳು ಗೊತ್ತಾಗ್ತವೆ. ಇಂಥದ್ದು ನಡೆದಾಗ
ಅನಿವಾರ್ಯವಾದರೆ ಯುದ್ಧ ಮಾಡಲೇಬೇಕು ಅಂತ ಹೇಳುವಂಥದ್ದನ್ನು ಕೂಡ ಜನ ಒಪ್ಕೊಳ್ತಾರೆ. ನೀವು ಹೇಳ್ದಂಗೆ ಯುದ್ಧ ಮಾಡಿದ್ರೆ ನಾವೇನೋ ಒಂದು ಪಡೆಯೋದಕ್ಕೆ ಮಾಡ್ತೀವಿ, ಇಲ್ಲಿ ಯುದ್ಧ ಮಾಡಿದ್ರೆ ಏನನ್ನ ಪಡಿತೀವಿ? ಅದೇ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಯುದ್ಧ ಮಾಡಿದ್ರೆ ಭಯೋತ್ಪಾದನೆ ನಿಗ್ರಹವನ್ನು ಪಡಿತೀವಿ, ಕಾಶ್ಮೀರ ಜನತೆಗೆ ಒಂದು ಶಾಶ್ವತ ಶಾಂತಿ ಕೊಡ್ತೀವಿ, ಮತ್ತು ನಮ್ಮ ಸುದ್ದಿಗೆ ಬರದ ರೀತಿಯಲ್ಲಿ ಅವರಿಗೆ ದಂಡನೆಯನ್ನು ಮಾಡ್ತೀವಿ. ಭಯೋತ್ಪಾದಕರು ಬೇರೆ, ಪಾಕಿಸ್ತಾನ ಬೇರೆ ಅನ್ನುವುದು ಕೆಲವರ ನಿಲುವು. ಏಕೆಂದ್ರೆ ಪಾಕಿಸ್ತಾನದಲ್ಲಿ ಇರುವವರೆಲ್ಲ ಭಯೋತ್ಪಾದಕರಲ್ಲ. ಸೊ ಈಗ ಯುದ್ಧ ಮಾಡಿದ್ರೆ ಪಾಕಿಸ್ತಾನದ ಮೇಲೆ ಯುದ್ಧ. ನಾನು ನಿಮಗೆ ಒಂದು ಹೇಳ್ತೇನೆ, ಪಾಕಿಸ್ತಾನದ ವಿದೇಶಾಂಗ ಸಚಿವ ಏನು ಹೇಳಿದ, ನಾವು ಕಳೆದ 50 ವರ್ಷಗಳಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ಮಾಡಿದ್ದೇವೆ. ಯಾರಿಗೆ ಬೇಕಾಗಿ? ಅಮೆರಿಕಕ್ಕೆ ಬೇಕಾಗಿ ಮತ್ತು ಬೇರೆ ರಷ್ಯಾ ಬೇಕಾಗಿ ನಾವು ಮಾಡಿದ್ದೇವೆ ಅಂತ ಅವನೇ ಒಪ್ಕೊಂಡು ಮೊನ್ನೆ. ಈಗಲೂ ನಾವು ಮಾಡ್ತಾ ಇದ್ದೇವೆ ಅಂತ ಅವನು ಒಪ್ಕೊಂಡು. ಸರ್, ನೀವು ಮಹಾಭಾರತ ಓದಿದ್ದೀರಿ. ಕರ್ಣ ಅಂತ ಹೇಳಿದ್ರೆ ದಾನಶೂರ ಕರ್ಣ. ಅವನನ್ನ ಯಾರು ಏನು ಅವನ ಮೇಲೆ ಹೇಳುವಾಗಿಲ್ಲ. ಮಿತ್ರತ್ವಕ್ಕೆ ಅವನಿಂದ ದೊಡ್ಡ ಹೆಸರೇ ಇಲ್ಲ ದುರ್ಯೋಧನ ಜೊತೆ. ಕೊನೆಗೆ ಆ ರಥದಿಂದ ಅವನ ಸಾರಥಿ ಇಳಿದು ಹೋದ ಮೇಲೆ, ಇವನ ರಥ ಹೂತ ಮೇಲೆ ಕೃಷ್ಣ ಬಾಣ ಬಿಡು ಅಂತ ಹೇಳಿದಾಗ ಅರ್ಜುನ ಕೇಳ್ತಾನೆ. ಅವನನ್ನು ಏನ್ ಕೇಳ್ತಾನೆ? ಅರ್ಜುನ್, ನನಗ್ಯಾಕಪ್ಪ, ನೀನು ನ್ಯಾಯ ಧರ್ಮದಲ್ಲಿ ಯುದ್ಧ ಆಗ್ಬೇಕು ಅಂತ ಹೇಳಿದವ, ನನ್ನ ಇದು ಹೂತು ಹೋಗಿದೆ, ನನ್ನ ಸಾರಥಿ ಎದ್ದು ಹೋಗಿದ್ದೇನೆ, ಈಗಲೂ ನೀನು ಬಾಣ ಬಿಡುದಾ ಅಂತ. ಆಗ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ, ಅಧರ್ಮ ಮಾಡಿದವರು ಮಾತ್ರ ಅಲ್ಲ, ಅಧರ್ಮಕ್ಕೆ ಯಾರು ಸಹಕಾರ ಮಾಡ್ತಾರ ಅವರಿಗೆ ಕೂಡ ಅದೇ ಶಿಕ್ಷೆ. ನೀನು ಅವತ್ತು ಅರಗಿನ ಮನೆಯಲ್ಲಿ ಅವರಿಗೆ ಬೆಂಕಿ ಹಾಕಿದಾಗ ನೀನು ಅದಕ್ಕೆ ಬೆಂಬಲ ಮಾಡಿದೆ. ದ್ರೌಪದಿಯ ಕೂದಲು ಇದು ಎಳೆಯುವಂತ ಸಂದರ್ಭದಲ್ಲಿ ನೀನು ಅಲ್ಲಿ ಕೂತ್ಕೊಂಡು ನೀನು ಅದಕ್ಕೆ ಸಹಕಾರ ಮಾಡಿದೆ ಪರೋಕ್ಷವಾಗಿ. ಅಭಿಮನ್ಯುನ ಕೈ ಕಟ್ ಮಾಡುವಾಗ ನೀನೇ ಅದಕ್ಕೆ ನಿರ್ದೇಶನವನ್ನು ಕೊಟ್ಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀನು ಮಾಡಿದೆ. ಅದು ಅಧರ್ಮದ ಪರವಾಗಿ ನೀನು ಮಾಡಿದಂಥದ್ದು. ಆದ ಕಾರಣ ನೀನು ಕೂಡ ಅದಕ್ಕೆ ಸಾಧ್ಯ. ಆದ ಕಾರಣ ನಿನಗೆ ಯಾವುದೇ ಕಾಲದಲ್ಲಿ ಧರ್ಮದ ಆಧಾರಿತವಾದ ಯುದ್ಧ ಮಾಡಬೇಕಾಗಿಲ್ಲ. ನಿನ್ನಲ್ಲಿ ಅಧರ್ಮದಲ್ಲಿ ಈ ಪರಿಸ್ಥಿತಿ ಬಂದಿದೆ ಈಗ. ಸರ್, ಈಗ ರಾಜ್ಯದಲ್ಲಿ BJP ಎಷ್ಟು ಬಣಗಳಿದೆ ಸರ್? ಸರ್, ನನಗೆ ಅನಿಸಿದ ರೀತಿಯಲ್ಲಿ, ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ ರೀತಿಯಲ್ಲಿ ಯತ್ನಾಳ್ ಬಣ ಹೊಂದಿರುವಂಥದ್ದು, ಅದರಲ್ಲಿ ಒಂದಷ್ಟು ಜನರನ್ನು ನೀವು ತೋರಿಸಿದ್ರಿ ಮೀಟಿಂಗ್ ಮಾಡೋದನ್ನು. ಆಟೋಮೆಟಿಕ್ ಅದೊಂದು ಬಣ ಅಂತ ಆದಮೇಲೆ ಅದರ ವಿರೋಧಿ ಕೂಡ ಒಂದು ಬಣವೇ. ಅದನ್ನ ಬಿಟ್ಟು ಒಂದು ಬಣ ಇದೆ, ನಿಮ್ಗೆ ಗೊತ್ತಿರಲಿ. ತಟಸ್ಥವಾಗಿರುವಂತ ಬಣ. ತಟಸ್ಥ ಅಲ್ಲ, BJP ಬಣ. ತಟಸ್ಥ ಬಣ ಅಂತ ನಾನು ಹೇಳಿದಿಲ್ಲ. ಅವರು ಈಗ ನಾನು 3ನೇ ಬಣ. ನಾನು ಅಲ್ಲೇ ಬರ್ತಾ ಇದೆ. ನಾನು ವಿಜಯೇಂದ್ರನ ಬಣನೂ ಅಲ್ಲ, ನಾನು ಯತ್ನಾಳ್ ಬಣ ಅಲ್ಲ. BJP 80% ರಾಜ್ಯದಲ್ಲಿ ಇರುವಂತಹ BJPಯ ಕಾರ್ಯಕರ್ತರು ಬಾಕಿಯವರೆಲ್ಲ BJP ಬಣದಲ್ಲಿದ್ದಾರೆ. ತಿಳ್ಕೊಳ್ಳಿದ್ದಾನೆ. ಅವ್ರು ಯಾವಾಗಲೂ ಮಾಧ್ಯಮಕ್ಕೆ ಯಾವಾಗಲೂ ಎಲ್ಲೋ ಭಾಷಣ ಇದಕ್ಕೆ ಹೋಗುದಿಲ್ಲ. ಅವ್ರು ನನ್ನ ಪಾರ್ಟಿಯ ಕೆಲಸ ಬಂದಾಗ ಕೆಲಸ ಮಾಡುವ 80% ಜನ ಇದ್ದಾರೆ. ಒಂದು 10% 20% ಜನ ಬಾಕಿ ಆಚೆ ಈಚೆ ಅವ್ರ ಜೊತೆ ಹೋದ್ರೆ ನನಗೆ ಏನಾರು ಲಾಭ ಆಗುತ್ತೆ, ಇವ್ರ ಜೊತೆ ಹೋದ್ರೆ ನನಗೆ ಏನಾದ್ರು ಸಿಗುತ್ತೆ ಅಂತ ಹೇಳೋದು 20 ಜನ ಇದ್ದಾರೆ. ಅದಕ್ಕಿಂತ ಹೆಚ್ಚಿಲ್ಲ. ಅಲ್ಲ, ಈಗ ಈ ಯತ್ನಾಳ್ ಅವರು ಪರಮ ಹಿಂದುತ್ವವಾದಿ. ನೀವು ನೋಡಿದಂಗೆ ಸೈದ್ಧಾಂತಿಕವಾಗಿ ಸಿದ್ಧಾಂತವನ್ನು ಅವ್ರು ಪ್ರತಿ ಬಾರಿ ಹಿಂದುತ್ವವನ್ನು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವಿರುದ್ಧವಾಗೇ ಇರ್ತಾರೆ. ಅಂಥವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಅಥವಾ ಸದ್ಯಕ್ಕೆ ಮೆಂಬರ್ಶಿಪ್ ಅನ್ನ ತೆರವು ಮಾಡಿಸೋದು ಇದು ಕೇಂದ್ರದ ನಮ್ಮ ವರಿಷ್ಠ ತಗೊಂಡಂತ ನಿಲುವು. ನಿಮಗೆ ಗೊತ್ತಿರಲಿ, ಒಂದು MLA ಅಥವಾ ಪಾರ್ಲಿಮೆಂಟ್ ಮೆಂಬರ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂದರೆ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡಿಗೆ ಹೋಗುತ್ತೆ. ಅವರು ಹೋಗಿ ಬಂದು ಅದರ ಒಳಗೆ ಹೊರಗೆ ಎಲ್ಲ ತಿಳ್ಕೊಂಡು ತೀರ್ಮಾನ ಮಾಡ್ತಾರೆ. ಅದರ ಬಗ್ಗೆ ನಾವು ಯಾರು ಚರ್ಚೆ ಮಾಡುವಂಗಿಲ್ಲ, ನಾವು ಯಾರು ಒಪಿನಿಯನ್ಗಳನ್ನು ಕೊಡುವಂಗಿಲ್ಲ. ನಾವು ನನ್ನ ಪಾರ್ಟಿ ಒಪ್ಪಿಕೊಂಡ ಮೇಲೆ ನಮ್ಮ ಸೆಂಟ್ರಲ್ ಲೀಡರ್ಸ್ ಏನ್ ಮಾಡಿದಾರ ಅದು ನಮ್ದು. ವಿಜಯೇಂದ್ರನ ಅಧ್ಯಕ್ಷ ಮಾಡಿದ್ದಾರೆ, ನನ್ನ ಅಧ್ಯಕ್ಷ ವಿಜಯೇಂದ್ರ, ಅಷ್ಟೇ. ವೆರಿ ಸಿಂಪಲ್. ಬಟ್ ಎಷ್ಟೋ ಒಂದು ಕಡೆ BJPಯ ಕೆಲವು ನೋವಿದೆ. ಇಲ್ಲ, ನಮ್ಮ ನಾಯಕ, ಹಿಂದೂ ನಾಯಕ ಉಚ್ಚಾಟನೆ ಮಾಡಬಾರ್ದಾಗಿತ್ತು ಯತ್ನಾಳ್ ಅವ್ರನ್ನ ಅಂತ. ಅದೇ ನಾನು ಹೇಳಿದಲ್ಲ, 20% 80% ನೋವಿಲ್ಲ. 80% ಪಾರ್ಟಿಯಲ್ಲಿ ಶಿಸ್ತು ಇರಬೇಕು ಅಂತ ಹೇಳುವಂತವ್ರು. 20% ಓಡಾಡೋರು. ಆ 20% ಅಲ್ಲಿ 2 ಗುಂಪು, ಒಂದು ವಿಜೇಂದ್ರದ್ದು, ಒಂದು ಅವರದ್ದು. 80% BJP ಗುಂಪು. ಆ 80% BJP ಗುಂಪಿನವರೆಲ್ಲ ಪಾರ್ಟಿಯಲ್ಲಿ ಶಿಸ್ತಿರ್ಬೇಕು. ದಿನನಿತ್ಯ ಬೆಳಿಗ್ಗೆ ಎದ್ದು ಮಾಧ್ಯಮಕ್ಕೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಮಾಧ್ಯಮದವರನ್ನು ಓಲೈಸುವಂತ ರಾಜಕಾರಣ ಮಾಡುವವರಿದ್ದಾರಲ್ಲ, ಅವರನ್ನು ಯಾರು ಒಪ್ಕೊಳ್ಳಲ್ಲ. ಯಾರು ಒಪ್ಕೊಳ್ಳಲ್ಲ. ನಾನು ಈಗ ಹೇಳಿದೆ, ನಿನ್ನೆ ವಿಜಯಪುರಕ್ಕೆ ಹೋಗಿದ್ದೆ. ಇಲ್ಲಿಯೇ ಅಲ್ಲಿ ಇಡೀ ದೇವನಹಳ್ಳಿ ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಹೇಳಿದ್ದು ಅದನ್ನೇ. ಆದ ಕಾರಣ ಯಾರೋ ಒಬ್ಬ ಬಂದು ಮೀಡಿಯಾದಲ್ಲಿ ಮಾತಾಡಿದ ಕೂಡಲೇ ಅವನ ಮಾತೇ ಇಡೀ ಜನರ ಮಾತಲ್ಲ. 80% ಜನ ಇವತ್ತು BJPಗೆ ಪರವಾಗಿದ್ದವರು ಪಕ್ಷದಲ್ಲಿ ಶಿಸ್ತು. ಅದು ಸದಾನಂದ ಗೌಡರ ಶಿಸ್ತು ಮಾಡಿದ್ರು ಹೊರಗೆ ಹಾಕ್ಬೇಕು,
ವಿಜಯೇಂದ್ರ ಅಸಿಸ್ಟ್ ಮಾಡಿದ್ರು ಹೊರಗೆ ಹಾಕಬೇಕು, ಯತ್ನಾಳ್ ಅಸಿಸ್ಟ್ ಮಾಡಿದ್ರು ಹೊರಗೆ ಹಾಕಬೇಕು ಅಂತ ಹೇಳುವಂಥ ಜನ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ, ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳುವಂಥದ್ದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಪಮಾನ ಆದ್ದಕ್ಕೆ ನಾವು ಇಷ್ಟೆಲ್ಲ ಅನುಭವ ಮಾಡಿದ್ದೇವೆ. ಬಟ್ ಒಬ್ಬ ಡಿಸಿಪ್ಲಿನ್ ಪಾರ್ಟಿಯಲ್ಲಿ ಹಿರಿಯ ನಾಯಕರಾದ ನಿಮ್ಮಂಥವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಾ? ಸರ್ 100% ಇಲ್ಲದ್ರೆ ನಾನು ಯಾಕೆ ನಿನ್ನೆ ವಿಜಯಪುರಕ್ಕೆ ಹೋಗಬೇಕು, ನನ್ನನ್ನು ಯಾಕೆ ವಿಜಯಪುರಕ್ಕೆ ಕಳಿಸ್ಬೇಕು? ಮೊನ್ನೆ ನಿಮ್ಮ ಜನಾಕ್ರೋಶ ಯಾತ್ರೆಯಲ್ಲಿ ನಾನು ಎಲ್ಲ ಕಡೆ ಭಾಗವಹಿಸಿದ್ದೀನಿ. ಮೈಸೂರಿನಲ್ಲಿ, ಮಂಡ್ಯದಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಕಡೆ ಭಾಗವಹಿಸಿದ್ದೀನಿ. ಯಾಕೆ ವಿಜೇಂದ್ರ ಆಗ್ಲಿ ಅಥವಾ ಯತ್ನಾಳ್ ಅವ್ರಿಗೆ ಮಾತು ಕೇಳಿಲ್ಲ? ಈಗ ಕನ್ವಿನ್ಸ್ ಮಾಡಿ ಬಂದ್ರಪ್ಪ ಕುಂತ್ಕೊಳ್ಳಿ ಮಾತಾಡೋಣ. ಈ ಪ್ರಶ್ನೆ ನಾವು ಕೇಂದ್ರದವರಿಗೆ ಮಾತ್ರ ಹೇಳಬೇಕು, ನಮಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಇದರಲ್ಲಿ ಯಾವುದೇ ನಾವು ಹೇಳಿದ್ರೆ, ಯಾಕಂದ್ರೆ ಮಾಧ್ಯಮಕ್ಕೆ ಜಾಸ್ತಿ ಹೋಗೋವರಲ್ಲಿ ನಾವು ಕಡಿಮೆ ಮಾತಾಡಬೇಕು, ಇಲ್ಲದ್ರೆ ನಾವು ಕೂಡ ಅವರ ರೀತಿಯಲ್ಲಿ ಸೇರ್ಕೊಂತೀವಿ. ಹೌದು. ಈಗ ನೀವೆಲ್ಲಾದ್ರೂ ಯಾವತ್ತಾದ್ರೂ ವಿಜೇಂದ್ರ ಅವ್ರಿಗೊಂದು ಕಿವಿ ಮಾತು ಹೇಳಿದೀರಾ? ಸರ್ ನನ್ನಲ್ಲಿ 4 ಸರಿ ಬಂದಾರೆ, ನಾನು ನಿಮ್ಮ ಮುಖಾಂತರ 4 ಸರಿ ಬಂದಾಗ ಕೂಡ ಹಿಂಗೆ ಆದರೆ ಒಳ್ಳೇದು ಅಂತ ಹೇಳುವಂಥ ಸಲಹೆಗಳನ್ನು ಕೊಟ್ಟಿದ್ದೀನಿ. ಅವರಿಗೆ ಬೇಜಾರಾದ್ರೆ ನನಗೆ ಬೇಜಾರಿಲ್ಲ, ನನ್ನ ಪಾರ್ಟಿಗೆ ಆದ್ರೂ ಮಾತು ತಗೊಂಡಿಲ್ಲ. ಗೊತ್ತಿಲ್ಲ, ಹಂಗೆ ನಾನು ಯಾವ ಮಾತು ಹೇಳಿದೆ ಅಂತ ನಿಮ್ಮಲ್ಲಿಯೂ ಹೇಳಕ್ಕಾಗಲ್ಲ, ಯಾವ ಮಾತು ಅವರು ತಗೊಳ್ಳಿಲ್ಲ ಅಂತ ಹೇಳಿ ಅದನ್ನು ಹೇಳಕ್ಕಾಗಲ್ಲ. ಆದ ಕಾರಣ ಅದು ನಮ್ಮ ಇಂಟರ್ನಲ್ ಪೊಲಿಟಿಕಲ್ ಆಕ್ಟಿವಿಟಿ. ಸರ್, ನಿಮ್ಮ ರಾಜಕೀಯ ಭವಿಷ್ಯವನ್ನ ಎಲ್ಲೋ ಒಂದ್ ಕಡೆ ನೀವು ತ್ಯಾಗ ಮಾಡಿದುಂಟಾ? ಸರ್, ನಾನು ತ್ಯಾಗ ಮಾಡುದಂತಲ್ಲ, ನನಗೆ ಸಿಕ್ಕಿದ್ದೇ ಪುಣ್ಯ. ನಾನು ತ್ಯಾಗ ಮಾಡ್ಲಿಕ್ಕೆ ತ್ಯಾಗ ಅಂತ ಹೇಳುವಂಥದ್ದು ನಿಮ್ಮದೇ ಏನಾದ್ರು ಕೊಡುಗೆ ಇದ್ದು ಅದನ್ನು ಕೊಟ್ಟರೆ ಅದು. ಬೇರೆಯವರು ಕೊಟ್ಟದ್ದನ್ನ ನೀವು ತ್ಯಾಗ ಮಾಡ್ಲಿಕ್ಕೆ ನಿಮ್ದೇನು? ನನ್ನ ಪಾರ್ಟಿ ನನಗೆ ಎಲ್ಲವನ್ನ ಕೊಟ್ಟಿದೆ. 2021 ನಲ್ಲಿ ನಿಮ್ಮ ಮೇಲೆ ಒಂದು ಅಕ್ಯೂಸೇಷನ್ ಆಯ್ತು, ಒಂದು ಅಲಿಗೇಷನ್ ಆಯ್ತು. ಅಲಿಗೇಷನ್ ಆದ ನಂತರ ನೀವೆಲ್ಲೋ ಒಂದ್ ಕಡೆ ರಾಜಕೀಯ ಬೇಡ ಅಂತ ಅನ್ಸಿದ್ದು ಉಂಟಾ? ಇಲ್ಲ, ನಾನು ರಿಸೈನ್ ಮಾಡ್ತೀರಿ. ಸರ್, ಹಾಗಿದ್ರೆ ನಾನು ಆಗ್ಲೇ ಮಾಡ್ಬೇಕಿತ್ತು, 21ರಲ್ಲಿ ಮಾಡ್ಬೇಕು. ಅದನ್ನೆಲ್ಲ ಎದುರಿಸುವಂತ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೀನಿ. ಒಂದು. ಎರಡನೇದಾಗಿ ಈಗ ಮೊನ್ನೆ 6 ತಿಂಗಳ ಹಿಂದೆ, ಅದಕ್ಕಿಂತ ಮುಂಚೆ ಹೇಳಿದ್ರೆ ಇನ್ನು ಇಲೆಕ್ಷನ್ ನಿಲ್ಲುದಿಲ್ಲ, ಅದಕ್ಕೆ ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಬಾರದು ಅಂತ ಹೇಳೋದಕ್ಕೆ ಬೇಕಾಗಿ ಅದನ್ನ ಮಾಡಿದೀನಿ. ಕರೆಕ್ಟ್. ಸೊ ನೀವು ಈ ಅಧಿಕಾರಕ್ಕೆ ಜಗಳ ಆಗ್ತಿದ್ಯಾ, ಸಿದ್ಧಾಂತಕ್ಕೆ ಜಗಳ ಆಗ್ತಿದೆ ಸರ್? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವು ಹೇಳಿದಂತ 50-50ಯಲ್ಲಿದೆ. ಸಿದ್ಧಾಂತಕ್ಕೂ ಜಗಳ ಮಾಡೋರಿದ್ದಾರೆ, ಅಧಿಕಾರಕ್ಕೂ ಜಗಳ ಮಾಡೋರಿದ್ದಾರೆ. ಅದಕ್ಕಾಗಿಯೇ ಪಾರ್ಟಿಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು. ಸೊ ತಾವು ಬಿಜೆಪಿ ಪಕ್ಷವನ್ನ ಇಷ್ಟಪಡ್ತೀರಾ ಅಥವಾ RSS ಸಿದ್ಧಾಂತವನ್ನ ಇಷ್ಟಪಡ್ತೀರಾ? ಸರ್, ಬಿಜೆಪಿ ಮತ್ತು RSS ಬೇರೆ ಬೇರೆ ಅಲ್ಲ ಸರ್. ಬಟ್ RSS ನ 33 ಡಿವಿಷನ್ಸ್ ಇದೆ ಬೇರೆ ಬೇರೆ. ಅದು AVP ಇರ್ಬೋದು, ನಿಮ್ಮ BMS ಇರ್ಬೋದು, ಇಂಥದ್ದು 33 ವಿಭಾಗದಲ್ಲಿ ಬಿಜೆಪಿಯು ಒಂದು. ಓಕೆ. ಸೊ ಅದ್ರ ಎಷ್ಟೋ ಕಡೆ ಜನಗಳು ಬಿಜೆಪಿ ಅಂದ್ರೆ RSS ಅಂದ್ರೆ ಬಿಜೆಪಿ ಅಂದ್ರೆ ನಾನು ಪದಾಧಿಕಾರಿಗಳ ಬಾಯಲ್ಲಿ ಕೇಳಿದ್ದೀನಿ, ಬೇರೆ ಯಾವ್ದು ನಾಯಕರ ಬಾಯಲ್ಲಿ ಮಾತಾಡ್ತಿರೋದಲ್ಲ. ಕಾಂಗ್ರೆಸ್ ಅವರು ಹೇಳಿದ್ರು ಅಂತಲ್ಲ, ಇವರೇ ಸ್ವಂತ ಬಿಜೆಪಿಲಿ ಇರುವವರು RSS ನನ್ನನ್ನು ಹೇಳಿ ನಾನೇ ಬಿಜೆಪಿ ಅಥವಾ ನನ್ನ ಬ್ರಾಂಚ್ ಬಿಜೆಪಿ ಅಂತ RSS ಹೇಳಲ್ಲ. ಆದ ಕಾರಣ RSS ನ ಬಗ್ಗೆ ನಾವು ಯಾರು ಕಮೆಂಟ್ಸ್ ಮಾಡೋಂಗಿಲ್ಲ. ನಾವೆಲ್ಲ ಸ್ವಯಂ ಸೇವಕರು RSS ನಲ್ಲಿ. ಆದ ಕಾರಣ ಸ್ವಯಂ ಸೇವಕರಾದವರು ನಾನು ಸ್ವಯಂ ಸೇವಕರಾದಂತಹ ಸಂಘಟನೆ ಹಾಗೆ ಅಂತ ಹೇಳುವಂಗಿಲ್ಲ. ಸರ್, ಮೋದಿಯವರ ಮೇಜರ್ 3 ಮಿಸ್ಟೇಕ್ ಒಂದು 11 ವರ್ಷದಲ್ಲಿ ಇಲ್ಲ ಇದು ಮಾಡಿರಬಾರ್ದು ಅಂತ ಯಾವ್ದು ಅನ್ಸಿದೆ ಸರ್? ಸರ್, ನನಗೆ ನನ್ನ ನಾಯಕರವರು, ಒಂದು ವೇಳೆ ಮೋದಿಯವರು ಏನಾದರೂ ಅಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರು ಕೂಡ ನಾನು ಅದನ್ನು ಹೇಳಬಾರ್ದು. ನನಗೆ ಅಂಥದ್ದೇನು ಮಾಡಿದಂಗೆ ನನಗೆ ಮೇಲ್ನೋಟಕ್ಕೆ ಅನಿಸಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಎಲ್ಲವನ್ನ ಅಧ್ಯಯನ ಮಾಡ್ತಾರೆ. ಅವರಲ್ಲಿ ಒಂದು ಇಂಟೆಲೆಕ್ಚುಯಲ್ ಇದಿದೆ, ಟೀಮ್ ಇದೆ. ಆ ಟೀಮ್ ಅದನ್ನು ಅಧ್ಯಯನ ಮಾಡ್ತದೆ. ಮತ್ತೆ ನಮ್ಮ ಪರಿವಾರದ ಪ್ರಮುಖರಲ್ಲಿ ಕೂಡ ಸಮಾಲೋಚನೆ ಮಾಡಿ ಮೇಜರ್ ತೀರ್ಮಾನಗಳನ್ನು ಅವರು ತಗೊಳ್ಳುವಂಥದ್ದನ್ನು ಮಾಡ್ತಾರೆ. ಆದ ಕಾರಣ ಅವರಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರ 3 ಮಿಸ್ಟೇಕ್, ಅವರ 3 ನಾನು 100 ಹೇಳ್ಬೋದು. 30 ಹೇಳ್ತೀರಾ? 100 ಹೇಳ್ಬೋದು. ಅವ್ರನ್ನ 100 ಹೇಳ್ಬೋದು. ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಪಕ್ಷವನ್ನೇ ವಿಭಜನೆ ಮಾಡಿಕೊಂಡು ತನ್ನ ಪಕ್ಷದ ಒಂದು ಚೇಲಗಳ ಗುಂಪು ಮಾಡಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಎರಡನೇದಾಗಿ ತಾನೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಯಾರಾದ್ರೂ ಒಬ್ಬ ಮರ್ಡರ್ ಮಾಡಿ ಆಮೇಲೆ ನಾನು ಮರ್ಡರ್ ಮಾಡಿ ತಪ್ಪಾಯ್ತು ಅಂತ ಹೇಳಿದ್ರೆ ಹೆಂಗೆ? 14 ಸೈಟು ನಂದಲ್ಲ ಅಂತ ಹೇಳಿದಂತ ಮನುಷ್ಯ 14 ಸೈಟ್ ಕೊಟ್ಟದ್ದು ಯಾಕೆ?
ಅವ್ರದ್ದಲ್ಲ ಅಂತ ಹೇಳಿದ್ರೆ ವಾಪಸ್ ಕೊಟ್ಟಿದ್ದೆ. ತಪ್ಪು ಒಪ್ಪಿಕೊಂಡಾಗಿದ್ದಾನೆ. ಒಬ್ಬ ಅಲ್ಲಿ ಕೂತವ ಮೇಲೆ ಕೂತವ ಮಾಡ್ಲಿಲ್ಲ ಅಂತ ಹೇಳಿ ಮತ್ತೆ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುವಂಥದ್ದು ಎಷ್ಟು ಸೂಕ್ತ? ಮೇಜರ್ ಮಿಸ್ಟೇಕ್. ಮೇಜರ್ ಮಿಸ್ಟೇಕ್ 100%. ಅವ್ರು ಅಲ್ಲಿ ಕೂತ್ಕೊಳ್ಳಿಕ್ಕೆ ನಾ ಲಾಯಕು. ಡಿ ಕೆ ಶಿ ಅವ್ರು ಕೇಳ್ತಿದ್ದಾರೆ ಚೇರ್ನ. ಅಲ್ಲ, ಅದು ಅವರ ಆಂತರಿಕ. ನಾನು ಇನ್ನೊಂದು ಪಾರ್ಟಿ ಆಂತರಿಕ ಕಚ್ಚಾಟದ ಬಗ್ಗೆ ಮತ್ತೊಂದರ ಬಗ್ಗೆ ನಾನು ಮಾತಾಡಲ್ಲ. ನಮ್ದು ಅವ್ರು ಮಾತಾಡಬಾರ್ದು. ಯಡಿಯೂರಪ್ಪ ಅವರ ಮಿಸ್ಟೇಕ್ಸ್ಗಳು ಸರ್. ಸರಿ, ಯಡಿಯೂರಪ್ಪರು ಇಷ್ಟು ತನಕ ಅವರು ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಮಾಡಿದ್ದಾರೆ. ಬೇರೆ ಬೇರೆ ಗುಂಪುಗಳು ಅಂತ ಅಲ್ಲಿ ಅನಂತ್ ಕುಮಾರ್ ಗುಂಪು, ಅವರ ಗುಂಪು, ಯತ್ನಾಳ್ ಗುಂಪು, ಅವರ ಗುಂಪು, ಇದನ್ನೆಲ್ಲ ಸರಿಪಡಿಸುವುದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಆಗಿದೆ. ಅದು ಒಂದು ತಪ್ಪು ಅವತ್ತು. ಎಲ್ಲೋ ಒಂದ್ ಕಡೆ ಮಗ ಬೆಳೀಲಿ, ಪಕ್ಷ ಏನನ್ನ ಆಗ್ಲಿ ನೋಡಿ, ಮನಸ್ಥಿತಿ. ನಾನು ಎರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಜ, ನಮ್ಮ ಕೇಂದ್ರದ ವರಿಷ್ಠರು ಹೇಳ್ತಾರೆ ಕುಟುಂಬ ರಾಜಕಾರಣ ಸಲ್ಲ ಅಂತ ಹೇಳ್ತಾನೆ. ಇಲ್ಲಿ ಕುಟುಂಬ ರಾಜಕಾರಣ, ಒಬ್ಬ MP, ಇನ್ನೊಬ್ಬ ಪಕ್ಷದ ಅಧ್ಯಕ್ಷ MLA, ಮತ್ತೊಬ್ಬ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್, ಇದನ್ನು ಇವರು ಒಪ್ಪಿಕೊಂಡು ಅದರಿಂದ ಸ್ವಲ್ಪ ದೂರ ಇರಬೇಕಾದಂತ ಕೆಲಸ ಮಾಡಬೇಕಿತ್ತು. ಅದು ನನ್ನ ಮನಸ್ಸಲ್ಲಿ ಈಗಲೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ತಪ್ಪು ಅಂತ ನಾನು ಒಪ್ಪಿಕೊಳ್ತೇನೆ. ಇವತ್ತಿನ ಕರೆಂಟ್ ಅಫೇರ್ ಆದ ಜಾತಿ ಗಣತಿ, ನೀವು ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಏನು ನಿಮಗೆ ಆಗುವಂತಹ ಡ್ಯಾಮೇಜಸ್ ಏನು? ಸರ್, ಡ್ಯಾಮೇಜಸ್ ತುಂಬ ಇದೆ. ಅದನ್ನು ಹೇಳಿದರೆ ನಮಗೆ ನಮ್ಮ ಇವತ್ತಿನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಬೇರೆದರಲ್ಲಿ ಹೇಳೋದಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಸಿಕ್ಕಬೇಕಾದಂಥ ಅವಕಾಶಗಳನ್ನು ಕುಂಠಿತ ಮಾಡುವಂಥದ್ದರಿಂದಾಗಿ ನಮ್ಮ ಎಲ್ಲದರಲ್ಲಿ ಅದು ಕುಂಠಿತ ಆಗುತ್ತೆ. ಒಂದು. ಎರಡನೇದಾಗಿ ನಾನು ಹೇಳುವಂಥದ್ದು, ಅವೈಜ್ಞಾನಿಕವಾಗಿ ಮಾಡಿದ್ದನ್ನು ಒಂದು ಸಮಾಜ ಒಪ್ಪಿಕೊಳ್ಬೇಕು ಅಂತಿಲ್ಲ. ಇದು ನೀವು ಕೇಳ್ಬೋದು, ಅದು ವೈಜ್ಞಾನಿಕ ಅಂದ್ರೆ ಏನು, ಅವೈಜ್ಞಾನಿಕ ಅಂತ ನೀವು ಯಾವ ತೀರ್ಮಾನ? ಇದು ಹೆಂಗೆ ಅವೈಜ್ಞಾನಿಕ ಆಯ್ತು? ನಾನು ಹೇಳ್ತೇನೆ, ಅವೈಜ್ಞಾನಿಕ ಹೆಂಗೆ ಆಯ್ತು ಅಂತ ಹೇಳಿದ್ರೆ, ನಾನು ಮೇಲೆ ಕೂತವ, ನನಗೆ ಬೇಕಾದ ರೀತಿಯಲ್ಲಿ ಅಂಕಿಅಂಶಗಳು ಬರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವೈಜ್ಞಾನಿಕ ಆಯ್ತು. ಒಬ್ಬ ಮುಖ್ಯಮಂತ್ರಿ ಮಾಡಬಾರ್ದು, ಅದನ್ನು ಮ್ಯಾನಿಪುಲೇಟ್ ಮಾಡಬಾರ್ದು. ನೋಡಿ, ಎರಡನೇದಾಗಿ ನನ್ನಲ್ಲಿಗೆ ಬರ್ತಾರೆ, ನಾನು ನೀವು ಯಾವ ಆಧಾರದಲ್ಲಿ ಅಂತ ಕೇಳಬಹುದು. ನನ್ನಲ್ಲಿ ತುಂಬಾ ಜನ ಬರ್ತಾರೆ, ಸರ್ ನಿಮ್ಮಲ್ಲಿಗೆ ಬಂದಾರ ಇದನ್ನೇನಾದ್ರು ಮಾಡಕ್ಕೆ? 100ರಲ್ಲಿ 90% ಜನ ನನ್ನಲ್ಲಿಗೆ ಬರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಇನ್ನು ಅವೈಜ್ಞಾನಿಕಕ್ಕೆ ಇನ್ನು ಇದಕ್ಕಿಂತ ಹೆಚ್ಚು ಎಕ್ಸ್ಪ್ಲನೇಷನ್ ಬೇಕಾ? ವೈಜ್ಞಾನಿಕವಾದ್ರೆ ನೀವು ಪ್ರತಿ ಕಡೆ ಹೋಗ್ಬೇಕು, ಅವ್ರದ್ದು ಬರ್ಕೊಳ್ಬೇಕು, ಸಬ್ಕಾಸ್ಟ್ ಇದ್ರೆ ಅದನ್ನು ಬರ್ಕೊಳ್ಬೇಕು, ಎಲ್ಲವನ್ನು ಬರ್ಕೊಳ್ಬೇಕು. ಸರ್, ಇದರಿಂದ ಸಿದ್ದರಾಮಯ್ಯರು ಅವ ಲಾಭ ಏನು ಸರ್? ಜಾತಿ ಗಣತಿ ಈ ರೀತಿ ಸಿದ್ದರಾಮಯ್ಯರು ಹಿಂದಿನಿಂದಲೂ ಅವರು ಮೇಜರ್ ಕಮ್ಯುನಿಟಿ ಅವರ ವಿರೋಧಿಗಳು ಅಂತ ಅವರು ಭಾರಿ ಹಿಂದಿನಿಂದಲೇ ಅಹಿಂದ ಮಾಡುವಾಗಲೇ ಡಿಕ್ಲೇರ್ ಮಾಡಿಕೊಂಡಿದ್ರು. ಈಗ ಆದ ಕಾರಣ ಮೇಜರ್ ಕಮ್ಯುನಿಟಿ ಹೇಗೆ ತುಳಿಬಹುದು ಅಂತ ಹೇಳೋದಕ್ಕೆ ಇದೊಂದು ದಾರಿ. ಮೇಜರ್ ಕಮ್ಯುನಿಟಿಯವರು ಅವರ ವಿರೋಧಿಗಳಾದ್ರೆ ಜಾತ್ಯತೀತ ಪಕ್ಷ ಜನತಾದಳದಿಂದ ಬಂದಂತವರು, ಅಂದ್ರೆ ಮೇಜರ್ ಕೋರ್ ಒಕ್ಕಲಿಗ ಕಮ್ಯುನಿಟಿಯಿಂದ ಉದ್ಭವ ಆಗಿ ಬಂದ. ಅಲ್ಲೇ ಅವರು ಮಾಡಿದ ತಪ್ಪು. ಅವರು ಜಾತ್ಯತೀತ ಆದ್ರೆ ಜಾತ್ಯತೀತದಲ್ಲಿ ಇರ್ಬೇಕಿತ್ತಲ್ಲ, ಅಲ್ಲಿಂದ ಯಾಕೆ ಬಂದ್ರು? ಇಲ್ಲಿ ಹಿಂದುತ್ವ ಅಂತ ಸರಿ, ಅಹಿಂದ ಅಂತ ಹೇಳ್ತಾರೆ. ಅಲ್ಲ, ಅದೇ ತಪ್ಪಲ್ವಾ? ಅವರು ಅಲ್ಲಿ ಜಾತ್ಯತೀತ ಅಂತ ಹೇಳಿದ್ರೆ ಅದಕ್ಕಿಂತಲೂ ಮೇಲೆ ಅಹಿಂದ ಅಲ್ವಾ? ಅಹಿಂದ ಅಂತ ಹೇಳಿದ್ರೆ 3 ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಇಷ್ಟೇ. ಜಾತ್ಯತೀತ ಅಂತ ಹೇಳಿದ್ರೆ ಇಡೀ ಸಮಾಜ ಅಂತ ಕೊಂಡ್ರೆ ಹಂಗಾಯ್ತಲ್ಲ. ಹಾಗಾಗಿ ಅವರಿಗೆ 35% ಮಾರ್ಕ್ ಸಿಕ್ಕಲ್ಲ ಅಲ್ಲಿ. ಆದ್ರೆ ಯಾರನ್ನು ಹೆದರಿಸ್ಲಿಕ್ಕೆ ಬೇಕಾಗಿ ಮಾಡುವಂತ ಈ ಪ್ರಯತ್ನ ಇದೆ ಅಲ್ಲ, ಸರಿ ಅಲ್ಲ. VP ಸಿಂಗ್ ಅವರು ಇದನ್ನ ಕೈ ಹಾಕಿ ಕೈ ಸುಟ್ಕೊಂಡಿದ್ರು. ಸೊ ಇದೇ ತರ ಪ್ಯಾಟ್ರನ್ ಸಿದ್ದರಾಮಯ್ಯ ಅವ್ರ ಹತ್ರ ಆಗುತ್ತಾ? ಸಿದ್ದರಾಮಯ್ಯ ಒಂದು ಅಲೆಮಾರಿ ಜನಾಂಗಕ್ಕೆ ಸೇರಿದವರು. ಎಲ್ಲಿ ಅಧಿಕಾರ ಸಿಗ್ತದ ಅಲ್ಲಿಗೆ ಹೋಗ್ತಾರೆ ಅವರು. ಈಗ ಅವರ ಪಾರ್ಟಿಯೊಳಗೆ ಜಗಳ ಮಾಡೋದು ಅವರ ಅಧಿಕಾರ ಉಳಿಸಿಕೊಳ್ಳಿಕ್ಕೆ ತಾನೆ. ಅದಕ್ಕೆ ನಾವು ಯಾಕೆ ಚರ್ಚೆ ಮಾಡಬೇಕು? ಜಗತ್ತಿಗೆ ಗೊತ್ತಿರುವಂತದ್ದು ಅವರ ಹವ್ಯಾಸಗಳು. ಸದಾನಂದ ಗೌಡ್ರು ಅಂದ್ರೆ ಏನೋ ಒಂದಕ್ಕೆ ಸಪೋರ್ಟಿಗೆ ಬರ್ತಾರೆ, ಕರೆಕ್ಟ್. ಬಟ್ ಇಂತಹ CM ಆದವರು, ಮಾಜಿ ಕೇಂದ್ರ ಮಂತ್ರಿ ಆದವರು, ಇಂಥವ್ರಿಗೆ ಕೊಡುವಂತಹ ಗೌರವನ ಇದು ಪಕ್ಷ? ಅಲ್ಲ ಸರ್, ಗೌರವ ಅಂತ ಯಾರು ತೀರ್ಮಾನ ಮಾಡೋರು? ತಾವು. ನಾನು ತೀರ್ಮಾನ ಮಾಡೋದು. ನನಗೆ ಗೌರವ ಕೊಡೋ ಕಾರಣ ನನ್ನಲ್ಲಿ ಅಧ್ಯಕ್ಷರು ಬರ್ತಾರೆ. 4 ಸರಿ ಬಂದಿದ್ರು, ಯಾಕೆ ಅಧ್ಯಕ್ಷ ಬರ್ಬೇಕು ನಮ್ಮಲ್ಲಿಗೆ? ನಮ್ಮಲ್ಲಿ ಗೌರವ ಇಲ್ಲ, ನಾವು ಯಾವುದಕ್ಕೆ ಇಲ್ಲ ಅಂತಂದ್ರೆ ಹೇಳಿದ ಒಂದು ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲೋ ಒಂದು ಕಡೆ ಇವರು ನಮ್ಮ ಮಾತುಗಳಿಗೆ ಸಲ್ಲಲ್ಲ, ಅವರ ದಾರಿಯನ್ನ ಹುಡಿಕೊಂಡು ಹೋಗ್ತಾರೆ. ಇಲ್ಲ, ನಾನು ಹಂಗೆ ಹೇಳಿಲ್ಲ. ನಾವು ಹೇಳುವಂಥದ್ದನ್ನು ಹೇಳಬೇಕು. ತುಂಬಾ ಜನ ಹೇಳುವವರು ಇರ್ತಾರೆ, ಅವರಿಗೆ ಯಾವುದನ್ನು ಸ್ವೀಕಾರ ಮಾಡಬೇಕು ಅವರು ತೀರ್ಮಾನ ಮಾಡಬೇಕು. ಆ ಸ್ವೀಕಾರ ಮಾಡುವಂಥ ತೀರ್ಮಾನಗಳು ಪಬ್ಲಿಕ್ ಅಕ್ಸೆಪ್ಟಬಿಲಿಟಿ ಇರಬೇಕು, ಇಷ್ಟು ಮಾತ್ರ. ಸರ್, ನೀವು ನಿವೃತ್ತಿಯೇನೋ ಹೊಂದಿದ್ದೀರಿ, ಸಂತೋಷ, ನಿಮ್ಮ ಇಷ್ಟಪಟ್ಟಿದ್ದೀರಿ. ಆದರೆ ನಮ್ಮ ನೋವೇನು ಅಂತಂದರೆ, ಇಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಅನೇಕ ಖಾತೆಗಳನ್ನು ನೀವು ನಿರ್ವಹಿಸಿ ಬಂದಂಥವ್ರನ್ನ ತಾವು ಮುಂದಿನ ರಾಜಕೀಯ ನಡೆ ಅಂತ ನೋಡಿದ್ರೆ ಅನೇಕ ಬಾರಿ ರಾಜ್ಯಪಾಲರಾಗಿ ಮಾಡ್ತಾರೆ. ತಾವೆಲ್ಲನ ರಾಜ್ಯಪಾಲರಾಗಿ ನಿರೀಕ್ಷೆ ಮಾಡ್ಬೋದು ತಮ್ಮ? ಸರ್, ನಾನು ಯಾವುದಕ್ಕೂ ಅಪೇಕ್ಷಿತ ಅಲ್ಲ. ಇದನ್ನು ಭಾರಿ ಸ್ಪಷ್ಟ ಮಾಡ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ.
ನಾನು ಯಾವುದಕ್ಕೂ ಅಪೇಕ್ಷಿತ ಅಲ್ಲ. ನಾನು ಹಿಂದಿನಿಂದ MLA ಸೀಟಿಂದ MP ಸೀಟಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಕ್ಷದ ಅಧ್ಯಕ್ಷ ಆಗಿ 4 ವರ್ಷ ಕೆಲಸ ಮಾಡಿ ಕೇಂದ್ರದ ಮಂತ್ರಿಯಾಗಿ ನಾನು ಯಾವುದನ್ನು ಕೇಳಲಿಲ್ಲ. ನನ್ನ ಪಕ್ಷ ನನಗೆ ಅದನ್ನೆಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ಕೇಳಲಿಲ್ಲ ಅಂತ ಹೇಳಿದರೆ ನೀವು ಒಂದು ಪ್ರಶ್ನೆ ಕೇಳ್ಬೋದು, ನೀವು ಯಾವತ್ತೂ ಒಮ್ಮೆ KMFನ ಅಧ್ಯಕ್ಷ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಿದ್ದೀರಾ ಅಂತ. ಹೌದು, ನನ್ನ ಅಧ್ಯಕ್ಷ ಸ್ಥಾನ ಹೋದ ಮೇಲೆ KMF ಅಧ್ಯಕ್ಷ ಸ್ಥಾನ ಖಾಲಿತ್ತು, ನನ್ನನ್ನು ಮಾಡಿ ಅಂತ ನಾನು ಯಡಿಯೂರಪ್ಪರಲ್ಲಿ ನನ್ನ ಜೀವನದಲ್ಲಿ ಯಾವುದಾದ್ರು ಒಂದು ಪೊಸಿಷನ್ಗೆ ನಾನು ಕೇಳಿದರೆ ಆಗ ಮಾತ್ರ, ಅದನ್ನು ಬಿಟ್ಟು ನಾನು ಬೇರೆ ಎಲ್ಲಿಯೂ ಯಾವುದನ್ನು ಕೇಳಿದ್ದಿಲ್ಲ. ಇವತ್ತು ಕೂಡ ರಾಜ್ಯಪಾಲರದಕ್ಕೆ ನಾನೇನು ಅಪೇಕ್ಷಿತ ಅಲ್ಲ, 100% ನಾನೇನು ಅಪೇಕ್ಷಿತ ಅಲ್ಲ. ನನ್ನ ಪಾರ್ಟಿಗೆ ಇದಕ್ಕೆ ಇವನು ಸುಟೇಬಲು ಒಂದು ಹೋಗಲಿ ಅಂತ ಹೇಳುವಂಥದ್ದು ಕೊಟ್ಟು ಮಾಡೋದಿದ್ರೆ ಅದಕ್ಕೆ ಅಂಥ ಸಂದರ್ಭಗಳಲ್ಲಿ ಕೂಡ ನಾನು ಹಿರಿಯರ ಜೊತೆ ಡಿಸ್ಕಸ್ ಮಾಡಿ ಮಾಡ್ತೀನಿ. ಆದರೆ ನಾನು ಒಬ್ಬ ಸಂತೃಪ್ತ ರಾಜಕಾರಣಿ, ನನಗೆ ಯಾವುದರಲ್ಲಿ ಕೂಡ ಆಸೆನೂ ಇಲ್ಲ, ಅಪೇಕ್ಷೆ. ನಿರಂತರವಾಗಿ ಬಿಜೆಪಿ ಪಕ್ಷಕ್ಕೆ ದುಡಿತೀನಿ ನಾನಿದ್ದಲ್ಲಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.